ಕಮಲಿ ಅವರ ಮಾತ್ರೆ ತಗೊಳ್ಳಿ. ಸರ್ ಕಹಿ ಸರ್ ಬ್ಯಾಡ. ಜೇನುತುಪ್ಪದಲ್ಲಿ ಅದ್ಬಿಟ್ಟು ಕೊಡ್ಲಾ? ಸುಮ್ಮನೆ ತಗೊಳ್ಳಿ. ಸರ್ ಪ್ಲೀಸ್ ಬ್ಯಾಡ ಸರ್, ನಂಗೆ ಹಂಗೆ ಸರಿ ಹೋಯ್ತೈತೆ. ಇವರೇ ಇನ್ಬಿಲ್ಟ್ ಮೆಡಿಸಿನ್ ಕ್ರಿಯೇಟರು, ಹಾಗೆ ಸರಿ ಹೋಗ್ಬಿಡುತ್ತಾ? ಓ, ಈಗೆಲ್ಲ ಮುದ್ದಾಗಿ ಆಡಿದ್ರೆ ಬಿಟ್ಬಿಡ್ತೀನಿ ಅಂತ ಲೆಕ್ಕಾಚಾರನಾ? ಆ ಮಾಡಿ. ಆ ಆ ಸರಿ, ನೀವು ರೆಸ್ಟ್ ತಗೊಳ್ಳಿ. ನಿಮ್ಗೆ ಏನೇ ಬೇಕಿದ್ರೂ ನಾನು ಇಲ್ಲೇ ಇರ್ತೀನಿ. ನೀವು ಮನೆ ಕಳಕ್ಕಿಲ್ವಾ ಸರ್? ನೀವು ಮಲಗಿ, ಆಮೇಲೆ ನಾನು ಮಲಗ್ತೀನಿ. ಕಳ್ಳಿ ಆಗಿದ್ದಾಗಲೂ ಎಲ್ಲರೂ ಮಲ್ಕೊಂಡ್ಮೇಲೆ ಓಡಾಟ, ಈಗಲೂ ಅದೇ ಹಣೆ ಬರ. ಏನಾದರೂ ತಿನ್ನಕ್ಕಿದೆಯಾ ನೋಡೋಣ. ಕಳ್ತನ ಮಾಡುವಾಗ ಹೋಗಿ 1 ನಿಮಿಷಕ್ಕೆ ಯಾರ್ದಾರು ಮನೇಲಿ ಕತ್ಕೊಂಡ್ಬಂದ್ಬಿಡ್ತಿದ್ದೆ. ಆದರೆ ಈ ಮನೇಲಿ ಕದ್ದು ಕದ್ದು ಬತ್ಕೊಂಗಾಗಿದೆ. ಮೇಷ್ಟ್ರೆ, ಇದೆಲ್ಲ ನಿಮಗೋಸ್ಕರ, ನಿಮಗಾಗಿ ಇದನ್ನೆಲ್ಲ ಸಹಿಸ್ಕೋತೀನಿ. ಅಯ್ಯೋ, ಊಟ ಬರೋ ಹಸಿತಾರ. ಈ ಮನೇಲಿ ರಾತ್ರಿ ಏನಾದ್ರು ಕಳ್ಳರು ಬಂದರೆ ತಿನ್ನಕ್ಕೂ ಏನು ಮಾಡಿ. ಐ ಸಾಗುಗೇನಿದೆ? ಚಪಾತಿ ಅದು ತಣ್ಣಗಿದೆ. ಬಿಸಿ ಮಾಡ್ಕೊಂಡು ತಿನ್ನೋಣ. ಇನ್ನೂ ಹಸಿತಿದೆಯಲ್ಲ. ಬಿಸ್ಕೆಟ್. ಅಯ್ಯೋ, ಈ ಸತ್ತಿಗೆ ಯಾರು ಬಂದ್ಬಿಟ್ರೆ? ಸತ್ಯ, ಯಾರು ಬಂದಿಲ್ಲ. ಅಯ್ಯೋ, ಯಾರೋ ಬರ್ತಿರಂಗಿದೆ. ಏನಪ್ಪ ಮಾಡಲಿ?
ಅವನ್ ಯಾರನ್ ಮಾಡಿದ್ದಾರೆ? ಅದು ಇಷ್ಟೊತ್ತಲ್ಲಿ ನಾನೇ, ಇನ್ಯಾರು? ಮೇಷ್ಟ್ರೆ, ನೀವಿಲ್ಲೇ ಇದ್ದೀರಾ? ನೀವಿಷ್ಟು ಆಸ್ಪಾಸಿದ್ರು ನಿಮ್ಮ ಹತ್ರ ಮಾತಾಡೋಕ್ಕೆ ಆಗ್ತಿಲ್ವಲ್ಲ? ಛೇ, ಚಪಾತಿ ಅಂತೂ ತಿನ್ನೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಒಂದೆರಡು ಬಿಸ್ಕೆಟ್ ಆರು ಮೇಷ್ಟ್ರು ಇದೇ ರೂಮ್ಗೆ ಹೋದ್ರಲ್ಲ, ಅಂದ್ರೆ ಇಬ್ರು ಒಂದೇ ರೂಮಲ್ಲಿ ಒಟ್ಟಿಗೆ. ಊರಿಗೆಲ್ಲ ಪಾಠ ಹೇಳೋ ಮೇಷ್ಟ್ರು ಹಿಂಗ್ ನಡ್ಕೊಳ್ಳೋದ? ಯಾವ ಸೀಮೆ ಮೇಷ್ಟ್ರು ಬಾರ ಆಚೆ. ಅಲ್ಲ, ಮದ್ವೆ ಆಗ್ತಿರೋ ಹುಡುಗ ಹುಡುಗಿ ಒಂದೇ ರೂಮಲ್ಲಿ ಒಟ್ಟಿಗೆ ಇರೋದ? ಈ ಮನೆಯವ್ರಿಗಾದ್ರೂ ಬುದ್ಧಿ ಬೇಡವಾ? ಹಿಂಗ್ ಒಟ್ಟಿಗೆ ಇರೋದಕ್ಕೆ ಬಿಟ್ಟಿದಾರಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ಥು. ಅಂಬಿ, ಕೂಲ್ ಕೂಲ್. ಅವರಿಬ್ರು ಅನ್ಯಾಯಕ್ಕೆ ಒಳ್ಳೆಯವರು. ಹಂಗೆಲ್ಲ ಏನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಲ್ಲ. ನನ್ನ ಇಷ್ಟಂದ್ರೆ ಸುಮ್ಮನೆನಾ? ಜಂಟ್ಲುಮಾನ. ಇವ್ರಿಗೆ ದೊಡ್ಡ ರೋಗ ಬಂದಿರೋದು. ಇಷ್ಟಿಷ್ಟು ಲವ್ ಹೆಸರು ಕೂತ್ಕೊಂಡು ಎದೊಳ್ತಿದ್ದಾಳಲ್ಲ. ಕಮಲಿ ಅವರೇ, ಏನಾಯ್ತು? ಕಿಟ್ಕನ್ಸ? ತಗೊಳ್ಳಿ, ನೀರು ಕೊಡಿ. ಈಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ. ನೀವು ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಯು ವಿಲ್ ಬಿ ಫೈನ್ ಬೈ ಮಾರ್ನಿಂಗ್. ಮಲ್ಕೊಳ್ಳಿ.
ಲೋ ಮೇಸ್ಟ್ರೆ, ಈಗ ತಾನೇ ಜೆಂಟಲ್ ಮ್ಯಾನ್ ಅಂದೆ, ಆದ್ರೆ ನನ್ನ ಮಾನ ತೆಗಿತೀಯಲ್ಲೋ. ಇವನೇನು ಕಳ್ದೋಗಿರೋ ಮಗು, ಅವಳ ಕೈ ಇಟ್ಕೊಂಡೇ ನಿದ್ದೆ ಬರೋದಾ? ಬಿಡಲಿ. ತಲೆ ಮೇಲೆ ಕೈ ಇಟ್ಕೊಂಡಿದ್ಯಾ? ಮಾಡ್ತೀನಿ. ಆಹಾ, ನಮ್ಮ ಮೇಷ್ಟ್ರು ನಿದ್ದೆ ಮಾಡುವಾಗಲೂ ಎಷ್ಟು ಚೆನ್ನಾಗಿ ಕಾಣ್ತಾನೆ. ಅಲ್ಲ ಮೇಷ್ಟ್ರೆ, ನನಗೂ ಇವಳಿಗೂ ಏನಯ್ಯ ವ್ಯತ್ಯಾಸ ಇದೆ? ಒಳ್ಳೆ ಜೆರಾಕ್ಸ್ ಕಾಪಿ ಇದ್ದಂಗಿದ್ದೀವಿ. ನಿನಗೆ ನನ್ನ ಲವ್ ಮಾಡೋಕ್ಕೆ ಏನು ದಾಡಿ? ಏನೋ ಸ್ವಲ್ಪ ನಯ ನಾಜುಕು ಇಲ್ಲ. ಅದನ್ನು ಕಲ್ತ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ನಾನು ಕಲ್ತ್ಕೊಳ್ಳೋಕೆ ರೆಡಿನೇ. ನೀನು ಇನ್ಮೇಲೆ ನನ್ನೇ ಲವ್ ಮಾಡಬೇಕು, ಅರ್ಥ ಆಯ್ತಾ? I love you. You must love me. ಪುಣ್ಯವಂತ ಕಣಯ್ಯ ನೀನು. ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಮಾಡಿಬಿಡ್ತೀಯ. ಆದರೆ ನನಗೆ ನಿದ್ದೆನೇ ಬರಲ್ಲ. ಎಲ್ಲ ನಿನ್ನಿಂದಾನೆ. ನಿನ್ನ ನೋಡ್ತಾನೇ ಇದ್ರೆ ಬೇಡ ಬಿಡು. ಪಕ್ಕದಲ್ಲಿ ಇವಳನ್ನ ಬೇರೆ ಮಲಗಿಸ್ಕೊಂಡಿದ್ಯಾ. ಈಗ ನಾನು ಈ ಡೈಲಾಗ್ ಹೇಳಿದ್ರೆ ಓವರ್ ಅನ್ಸ್ಬಿಡತ್ತೆ. ಅಲ್ಲ ಮೇಸ್ಟ್ರೆ, ನೀನೇನು ದಡ್ಡ ಅಲ್ಲ. ನಾನು ನಿನ್ಗೇನು ಹೇಳೋದೇ ಬೇಡ. ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳ್ಳೋ. ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಕಣೋ. ನಿನಗೋಸ್ಕರನೇ ಈ ಮನೇಲಿ ದೆವ್ವದ ಥರ ಬದುಕ್ತಾ ಇದ್ದೀನಿ. ನನಗೆ ನೀನು ಬೇಕು ಅಷ್ಟೆ. ಇವಳೇನೋ ಒಳ್ಳೆಯವಳೆ, ಆದರೆ ನಿನ್ನ ವಿಷಯದಲ್ಲಿ ನಾನು ಸ್ವಾರ್ಥಿ. ನೀನು ಇವಳ ಜೊತೆ ಇರೋದು ನಂಗಿಷ್ಟ ಆಗ್ತಿಲ್ಲ. ಅಯ್ಯೋ, ನಮ್ಮ ಮೇಷ್ಟ್ರು ಚಳಿಲಿ ಮಲ್ಕೊಂಡಿದ್ದಾರಲ್ಲ. ಬಾಯ್ ಬಾಯ್ ಮೇಷ್ಟ್ರೆ, ಮತ್ತೆ ಸಿಗ್ತೀನಿ. ಆದ್ರೆ ನಿಮ್ ಕನ್ಸಲ್ಲೂ ಬರ್ತೀನಿ. ಅಪ್ಪ, ಮೊದಲು ನನ್ನ ಗೂಡಿಗೆ ಸೇರ್ಕೊಳ್ಳೋಣ.
ಸರ್. ಕಂಬ್ಳಿಯವ್ರೆ, ಯಾವಾಗ ಮಲ್ಕೊಂಡು ಗೊತ್ತೇ ಇಲ್ಲ. ಓ, ನೀವು ಓದಿಸಿದ್ರಾ? ಇಲ್ಲ ಸರ್, ನಂಗೆ ಎಚ್ಚರನೇ ಆಗಲಿಲ್ಲ. ಅಯ್ಯೋ, ಸುಮ್ಮನೆ ಹೇಳ್ಬೇಡಿ, ನೀವೇ ಓದಿಸಿರ್ತೀರಾ. ಅಯ್ಯೋ ಇಲ್ಲ ಸರ್, ದಿಟ್ಟವಾಗ್ಲು. ಹೌದಾ? ಸೂಪರ್. ಈಗ ಓಕೆ ಅಲ್ಲ? ಜ್ವರ ಇಲ್ಲ? ಫುಲ್ ಓಕೆ ಸರ್. ಜ್ವರ ಹೋದ್ರೆ ಸಾಕು ಅನ್ಕೊಂತಿದ್ದೆ. ಥ್ಯಾಂಕ್ ಗಾಡ್. ಥ್ಯಾಂಕ್ ಗಾಡ್ ಅಲ್ಲ ಸರ್, ಥ್ಯಾಂಕ್ ಯು. ನಿಮ್ಮ ಥರ ನೋಡ್ಕೊಳ್ಳೋ ಹುಡುಗ ಇರ್ಬೇಕಾರೆ ಜ್ವರ ಆದರೂ ಹೆಂಗಿರ್ತೈತೆ ಹೇಳಿ. ಪಾಪ, ಇಂಥ ಹುಡುಗಂಗೆ ತೊಂದರೆ ಕೊಡಬಾರ್ದು ಅಂತ ಜ್ವರ ಅದಾಗೆ ಹೊಂಟೋಯ್ತು. ಸರ್, ಆದರೆ ಇಡೀ ರಾತ್ರಿ ನೀವು ಎದ್ದಿದ್ರಿ ಅನ್ನಿಸ್ತೈತೆ ಅಲ್ಲೂರಾ? ಇಲ್ಲ, ನೀವು ಮಲ್ಕೊಂಡು ಸ್ವಲ್ಪ ಹೊತ್ತಲ್ಲೇ ನಾನು ಮಲ್ಕೊಂಡೆ. ಸರ್, ಸುಳ್ಳು. ನಾನು ಎದ್ದು ಬೈತೀನಿ ಅಂತ ಮಲ್ಕೊಂಡಿರಂಗೆ ನಾಟಕ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ನಿಜ ಹೇಳಿದ್ರು ನನ್ನ ಹೆಂಡತಿ ನಂಬ್ತಿಲ್ವಲ್ಲಪ್ಪ. ಸರ್, ಸಮಯ ಆಯ್ತೈತೆ, ನೀವು ಹೊರಡಿ. ಏನಾಯ್ತು? ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಸರ್, ಎದ್ದೇಳಿ. ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ. ನಾನು ಅಜ್ಜ ಅಜ್ಜಿ ಜೊತೆ ಬರ್ತೀನಿ. ಹಲೋ, ಕೂಲ್. ಈಗ ತಾನೇ ಜ್ವರ ಬಿಟ್ಟಿದೆ, ಆಗ್ಲೇ ಜಿಂಕೆ ಆಗ್ಬಿಟ್ರಾ? ಯಾರು, ಶಂಭುನಾ? ಹ್ಞೂ ಸರ್. ಬಾಗ್ಲು ಓಪನ್ ಇದೆ, ಬಾ. ಸರ್, ಬೆಡ್ ಕಾಪಿ ಹಂಗೆ ಬೆಡ್ ಕಪ್ಪಡ ತಗೊಳ್ಳಿ. ಏನೋ ಇದು? ಬೆಳಗ್ಗೆನೆ ನಿಮ್ಮ ಅಪ್ಪಯ್ಯ ಬಂದು ನಿಮಗೆ ಬಟ್ಟೆ ಕೊಟ್ಟು ಹೋದ್ರು ಸರ್. ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ಬೇಕಂತೆ. ನೋಡಿದ್ರ ಕಂಬ್ಳಿಯವರೇ, ನಮ್ಮ ಅಪ್ಪನ ಪ್ರೆಸೆನ್ಸ್ ಆಫ್ ಮೈಂಡ್. ಸರಿ, ರೆಡಿಯಾಗಿ ಬರ್ತೀನಿ ನಾನು. ಸರಿ ಸರ್. ಕಂಬ್ಳಿಯವರೇ, ಮೊದಲನೇ ಸಲ ನಾನು ಮತ್ತು ನೀವು ಒಂದೇ ಮನೆಯಲ್ಲಿ ರೆಡಿ ಆಗ್ತಾ ಇದ್ದೀವಿ. ತೇಟ್ ಗಂಡ ಹೆಂಡತಿ ಥರ. ಸರಿ ಸರ್, ಲೇಟ್ ಆಯಿತು, ನೀವು ಎದ್ದೋಗಿ ರೆಡಿಯಾಗಿ.